ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನೋಟಿಫಿಕೇಶನ್ ಎಷ್ಟು ಹುದ್ದೆಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಪ್ರಮುಖವಾಗಿ ಇವತ್ತಿನ ತರಗತಿಯಲ್ಲಿ HSTR ಎಕ್ಸಾಮ್ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಮತ್ತು ಶೀಘ್ರದಲ್ಲೇ ಈ ನೋಟಿಫಿಕೇಶನ್ ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಸಿಲೆಬಸ್ ಮತ್ತು ಪ್ಯಾಟರ್ನ್ ಮತ್ತು ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ. ನೋಡ್ಬೋದು, ಈಗ ಪ್ರಮುಖವಾಗಿ HSTR ಏನಪ್ಪಾ ಅಂದ್ರೆ 10 ವರ್ಷಗಳಾಯ್ತು ನೋಟಿಫಿಕೇಶನ್ ಆಗಿಲ್ಲ. ಹಾಗಾಗಿ ಈ ಮುಂದೆ ಬರ್ತಕ್ಕಂಥ ಈ ನೋಟಿಫಿಕೇಶನ್ ನಲ್ಲಿ ಅತಿ ಹೆಚ್ಚು ನೋಟಿಫಿಕೇಶನ್ ಅಂದ್ರೆ HSTR ಎಕ್ಸಾಮ್ ಆಗುತ್ತೆ, ಜೊತೆಗೆ PSTR ಕೂಡ ಆಗುತ್ತೆ, ನಂತರ GPSTR ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ಈ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ, ಜೊತೆಗೆ ನಿಮ್ಗೇನಾದ್ರೂ HSTR ಎಕ್ಸಾಮ್ ಆಗಿರ್ಬೋದು, GPSTR ಎಕ್ಸಾಮ್ ಆಗಿರ್ಬೋದು ಮತ್ತು PSTR ಎಕ್ಸಾಮ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಿಮಗೆ ಸಬ್ಜೆಕ್ಟ್ ವೈಸು ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದ್ರೂ ನೋಟ್ಸ್ ಗಳು ಬೇಕು ಅನ್ನೋದಾದ್ರೆ ಸೊ ನಮ್ಮನ್ನು ಹೇಗೆ ಸಂಪರ್ಕಿಸಬಹುದು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ HSTR ಎಕ್ಸಾಮ್ ಇದು ಏನಪ್ಪಾ ಅಂದ್ರೆ ಎಕ್ಸಾಮ್ ನೋಡ್ಬೋದು, ನಾನು ಹೇಳ್ತಾ ಹೋಗಿದ್ದೀನಿ ಹಲವಾರು ತೆಗಿರ್ತಕ್ಕಂಥ ಕ್ಲಾಸಸ್ ನಲ್ಲಿ ಯಾವುದೇ ತೆಗಿರ್ತಕ್ಕಂತಹ ಏನಪ್ಪಾ ಅಂದ್ರೆ TET ಕ್ವಾಲಿಫೈ ಇರುವುದಿಲ್ಲ. ಡೈರೆಕ್ಟ್ ನೀವೇನ್ B.Ed ಕಂಪ್ಲೀಟ್ ಮಾಡಿದ್ರು ಎಲ್ಲರೂ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. ನಾಳೆನೇ ನೋಟಿಫಿಕೇಶನ್ ಆದ್ರೆ ನೀವೆಲ್ಲರೂ ಏನ್ ಮಾಡಪ್ಪ B.Ed ಕಂಪ್ಲೀಟ್ ಆದವರು ನೀವು ಒಂದೊಂದು ಸಬ್ಜೆಕ್ಟ್ಗೆ ಏನಾಗಿದ್ದೀರಾ ಕ್ವಾಲಿಫೈ ಏನ B.Ed ಮುಗಿಸಿರ್ತೀರಾ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಹಿಸ್ಟ್ರಿ ಆಗಿರ್ಬೋದು, ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಸಬ್ಜೆಕ್ಟ್ ವೈಸ್ ಇಂಗ್ಲಿಷ್ ಕನ್ನಡ ಆಗಿರ್ಬೋದು, ಹಿಂದಿ, ಈ ಸಬ್ಜೆಕ್ಟ್ ವೈಸ್ ನಿಮ್ಗೆ ಯಾವ ಸಬ್ಜೆಕ್ಟ್ ಇರುತ್ತೋ ಎಲಿಜಿಬಲ್ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ಬೋದು. ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ PG ಏನಿರೋದಿಲ್ಲ, ಅರ್ಹತೆ ಇರುವುದಿಲ್ಲ. ಅಂದ್ರೆ ನಾವು HSTR ಎಕ್ಸಾಮ್ಗೆ PG ಮಾಡ್ಬೇಕು, ನೋ PG ನೋ TET, ಓನ್ಲಿ B.Ed ಅಷ್ಟೇ ಕಂಪ್ಲೀಟ್ ಆಗಿರ್ಬೇಕು HSTR ಎಕ್ಸಾಮ್ಗೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೇನ್ CET ಎಕ್ಸಾಮ್ ಇರುತ್ತೆ. 90% ಆಗಿರ್ತಕ್ಕಂಥ ಅವ್ರೇನು ಮೆರಿಟ್ ಆಗಿರ್ತಕ್ಕಂಥ ಅವರು ವೇಟೇಜ್ ಲಿಸ್ಟ್ ಅಂತಾರೆ. ಇನ್ 8% ಡಿಗ್ರಿ, 2% B.Ed ಮಾಡಿ ಅವರು 100% ಗೆ ವೇಟೇಜ್ ಲಿಸ್ಟ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಬನ್ನಿ, ಹಾಗಾದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅನ್ನೋದು ಫೈನಲ್ ಆಗಿರ್ತಕ್ಕಂಥದ್ದು ನೋಡ್ಬೋದು. 5,000ಕ್ಕಿಂತ ಪ್ಲಸ್ ಹೆಚ್ಚಿಗೆ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ, ಅತಿ ಹೆಚ್ಚು. ಯಾಕಂದ್ರೆ 2010ರಲ್ಲಿ 14ರಲ್ಲಿ ನಡೆದಿರ್ತಕ್ಕಂಥ HSTR ಎಕ್ಸಾಮು 14 ಅಥವಾ 15ರಲ್ಲಿ, ಈ 2026 ಆದ್ರೆ ಅಲ್ಲಿ 10 ವರ್ಷಗಳ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆಗಿಲ್ಲ. ಹಾಗಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಹಲವಾರು ರೀತಿಯಾಗಿರ್ತಕ್ಕಂಥದ್ದು ಇದಾವೆ. ಹಾಗಾಗಿ 5,000ಕ್ಕಿಂತ ಹೆಚ್ಚು ಹುದ್ದೆಗಳು ನಾನು ನೋಡಿದ್ದೀನಿ. ಹಲವಾರು ರೀತಿಯಾಗಿರ್ತಕ್ಕಂಥ ನಿಮ್ಮ ಕೋರ್ಸ್ ವೈಸ್ ಎಷ್ಟು ಹುದ್ದೆಗಳಿಗೆ ಆಗ್ಬೋದು ಅನ್ನೋದು ಕೂಡ ನಾನು ಮಾಡ್ತಾ ಹೋಗಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಅಥವಾ ಹಿಸ್ಟ್ರಿ, ಕನ್ನಡ ಈ ಸಬ್ಜೆಕ್ಟ್ಗೆ ಎಷ್ಟು ಹುದ್ದೆಗಳಿಗೆ ಆಗ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಜೊತೆಗೆ ಟೋಟಲ್ ಆಗಿ 5,000 ಆಗಿರ್ತಕ್ಕಂಥ ಹುದ್ದೆಗಳಿಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹೈಸ್ಕೂಲ್ ಟೀಚರ್ಗೆ ನೋಟಿಫಿಕೇಶನ್ ಆಗುತ್ತೆ, ಅಂದ್ರೆ ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತೆ ಅಂತ ನಾನು ಹೇಳ್ಬೋದು. ಜೊತೆಗೆ ಹಾಗಾದ್ರೆ ಈ HSTR ಒಂದು ಎಕ್ಸಾಮ್ ಅಷ್ಟೇನಾ ಸರ್ ನೋಟಿಫಿಕೇಶನ್ ಆಗುತ್ತೆ ಅನ್ನೋದಾದ್ರೆ 3 ಹಂತದ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 3 ಹಂತಗಳಿಗೂ ನಡೆಯುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸ ಆಗಲ್ಲ. HSTR ಕರೆದ್ರು ಅಥವಾ ಇನ್ನೊಂದು ಶಿಕ್ಷಕರು ಬಿಟ್ಟರು ಅನ್ನೋದಿಲ್ಲ. 3 ಹಂತ GPT ಆಗುತ್ತೆ, PSTR ಆಗುತ್ತೆ, HSTR ಎಕ್ಸಾಮ್ ಕೂಡ ಆಗುತ್ತೆ. ಇಲಾಖೆವಾರು ಸ್ಪಷ್ಟಪಡಿಸಿದ್ದಾರೆ 3 ಹಂತದ ನೇಮಕಾತಿಗೆ ನಾವು ನೇಮಕವನ್ನು ಮಾಡ್ತೀವಿ. ಅಲ್ಲಿ ಕೆಲವೊಂದು ನೇಮಕಾತಿ ಸ್ವಲ್ಪ ಕಡಿಮೆ ಆಗ್ಬೋದು. ಉದಾಹರಣೆ ಹೇಳ್ಬೇಕು ಅನ್ನೋದಾದ್ರೆ 2022-23ರಲ್ಲಿ ನೋಟಿಫಿಕೇಶನ್ ಆಯ್ತು. ಏನಂದ್ರೆ GPSTR ಏನು ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ನಾವು ಕರಿತೀವೋ ಅದು ಏನಾಯ್ತು, ಅಲ್ಲಿ 15,000 ಶಿಕ್ಷಕರ ನೇಮಕಾತಿ ಮಾಡಿಕೊಂಡ್ರು. ಹಾಗಾಗಿ ಅಲ್ಲಿ GPSTR ಹುದ್ದೆಗಳ ಸಂಖ್ಯೆ ಕಡಿಮೆ ಆಗ್ಬೋದು ಅನ್ನೋದಷ್ಟೇ. ಆದ್ರೆ ಇನ್ನು ಬಂದ ಮೇಲೆ ನಾವು ಬರಮಟ ಏನಪ್ಪ ಅಂದ್ರೆ ಹೇಳಕ್ಕಾಗಲ್ಲ ಈ ಹುದ್ದೆಗಳಿಗೆ ಇಷ್ಟೊಂದು. ಆದ್ರೆ ಹೈಸ್ಕೂಲ್ಗಂತೂ 5,000 ಆಗಿರ್ತಕ್ಕಂಥ ಹುದ್ದೆಗಳ ನೋಟಿಫಿಕೇಶನ್ ಆಗುತ್ತೆ. PSTR ಕೂಡ ಅತಿ ಹೆಚ್ಚು ಆಗುತ್ತೆ ಅಂತ ನಾನು ಹೇಳ್ಬೋದು. ಆದ್ರೆ 3 ಹಂತದಲ್ಲಿ ಶಿಕ್ಷಕರ ನೇಮಕಾತಿ ನಡೆಯುತ್ತೆ. ಹಾಗಾದ್ರೆ ಅವುಗಳು ಯಾವ್ಯಾವ ಅನ್ನೋದಾದ್ರೆ PSTR ಆಗುತ್ತೆ, GPSTR ಆಗುತ್ತೆ, HSTR ಎಕ್ಸಾಮ್ ಆಗುತ್ತೆ. ಸೊ HSTR 5,000 ಆಗಿರ್ತಕ್ಕಂಥ ಪ್ಲಸ್ PSTR ಅತಿ ಹೆಚ್ಚು ಆಗುತ್ತೆ, 5,000ಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಅದು GPSTR ಕೂಡ ನಾವು ಇನ್ನು ಅದು ಮ್ಯಾಜಿಕ್ ನಂಬರ್ ಇದೆ, ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಎಫ್ಐಆರ್ ಆಗ್ಬೋದು. ಅದಕ್ಕೆ ಅವರು ಬ್ಯಾಲೆನ್ಸ್ ಮಾಡಿ ಅವರು ಏನು ನೋಟಿಫಿಕೇಶನ್ ಬಿಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟೋಟಲ್ ಎಷ್ಟಪ್ಪ ಅಂದ್ರೆ 15,000ಕ್ಕಿಂತ ಹೆಚ್ಚಿಗೆ ಅವರು ನೋಟಿಫಿಕೇಶನ್ ಮಾಡ್ಬೇಕಾಗುತ್ತೆ. ಅದರೊಳಗೆ ತುಂಬಿಕಾಗಲ್ಲ. ಅವ್ರು ಹೇಳ್ಬಿಟ್ಟಿದ್ದಾರೆ ನಾವು 15,000 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುತ್ತೇವೆ ಎಂದು 2026-27 ಬಜೆಟ್ ಅಂಶದಲ್ಲಿ CM ಅವರು ಏನ್ ಮಾಡಿದ್ದಾರೆ ಸ್ಪಷ್ಟಪಡಿಸಿದ್ದಾರೆ.
ಘೋಷಣೆ ಮಾಡಿದ ನಂತರ ಅದಕ್ಕಿಂತ ಕಡಿಮೆ ಹುದ್ದೆಗಳಿಗೆ ಅವರು ನೋಟಿಫಿಕೇಶನ್ ಮಾಡುವುದಿಲ್ಲ, ಅದಕ್ಕಿಂತ ಹೆಚ್ಚಿಗೆ ನೋಟಿಫಿಕೇಶನ್ ಮಾಡಬೇಕಾಗುತ್ತೆ ಅನ್ನೋದು ಒಂದು ನಿಯಮ ಇದೆ. ಜೊತೆಗೆ ನೋಡ್ಬೋದು ಈ ಎಲ್ಲಾ ಹುದ್ದೆಗಳಿಗೆ 15,000 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ನಾನು ಹೇಳಿದೆ ಅಂತಂದ್ರೆ ಕ್ಲಿಯರ್ ಆಗಿ. ಜೊತೆಗೆ ನೋಡ್ಬೋದು ನಾನು ನಿಮ್ಗೇನಾದ್ರೂ ಸಬ್ಜೆಕ್ಟ್ ವೈಸ್ ನನಗೆ PDF ನೋಟ್ಸ್ ಬೇಕು ಅನ್ನೋದಾದ್ರೆ ಸೊ ನಾನು ಕೆಲವೊಂದು ನೋಟ್ಸ್ಗಳನ್ನು ತಯಾರು ಮಾಡ್ತೀವಿ. ಜೊತೆಗೆ ಈಗ ನೀವು HSTR ಎಕ್ಸಾಮ್ ಬರೀಬೇಕು, ಸಮಗ್ರವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸೊ ಅದಕ್ಕೆ 500 ಅಥವಾ 600 ರೂಪಾಯಿ ಅಥವಾ 400 ರೂಪಾಯಿ ಈ ತರ ಪುಸ್ತಕಗಳು ಇರ್ತವೆ. ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಬೇರೆ ಇರ್ತಕ್ಕಂಥ ನೋಟ್ಸ್ಗಳನ್ನು ಅಥವಾ ನಮ್ಮಲ್ಲಿರ್ತಕ್ಕಂಥ ನೋಟ್ಸ್ಗಳನ್ನು ನಮ್ ಕೈಲಿ ಎಷ್ಟು PDF ನೋಟ್ಸ್ಗಳಿದಾವೆ ಅವನ್ನ ನಾವು ಏನ್ ಮಾಡ್ತೀವಿ PDF ನೋಟ್ಸ್ ಮಾಡಿದೀವಿ ಆಲ್ ಸಬ್ಜೆಕ್ಟಿಗೆ. ಹಾಗಾಗಿ ಯಾರ್ಯಾರಿಗೆ ಬೇಕು ಈ ಕೆಳಗೆ ಬರ್ತಕ್ಕಂತಹ ನಂಬರ್ ಶೋ ಆಗ್ತಿದೆ, ಆ ನಂಬರ್ಗೆ ನೀವು ಏನಪ್ಪಾ ಅಂದ್ರೆ ಫೋನ್ ಪೇ ಇದೆ, ಅದಕ್ಕೆ ವಾಟ್ಸ್ಆಪ್ ನಂಬರ್ ಇದೆ, ನೀವು ಆ ನಂಬರ್ಗೆ ಏನಪ್ಪಾ 50 ರೂಪೀಸ್ ಅಂದ್ರೆ 50 ರೂಪಾಯಿ ನೀವು ಪೇ ಮಾಡೋದ್ರ ಮೂಲಕ ನಿಮ್ಮ ಸಬ್ಜೆಕ್ಟ್ ಯಾವ್ದನ್ನೋದು ವಾಟ್ಸ್ಆಪ್ ಮುಖಾಂತರ ನೀವು ಮೆಸೇಜ್ ಮಾಡಿದ್ರೆ ನಾವೇನ್ ಮಾಡ್ತೀವಿ, ನೀವು ಈ ಶಿಕ್ಷಕರ ಹುದ್ದೆಗಳು ಮುಗಿಯೋ ತನಕ ನಾವೇನ್ ಮಾಡ್ತೀವಿ, ಈಗ ನೀವು ಸ್ಪಾಟ್ ನಾವು PDF ನೋಟ್ಸ್ ಕೊಡ್ತೀವಿ ನಿಮ್ ಸಬ್ಜೆಕ್ಟ್ ಯಾವ್ದಂದ್ರೆ. ಜೊತೆಗೆ ನೀವು ಶಿಕ್ಷಕರ ನೇಮಕಾತಿ ಎಕ್ಸಾಮ್ ಮುಗಿಯೋವರೆಗೂ ನಾವೇನ್ ಮಾಡ್ತೀವಪ್ಪ ಅದಕ್ಕೆ ನಿಮ್ಗೇನಾದ್ರೂ ಅದಕ್ಕೆ ಬೆನಿಫಿಟ್ ಆಗಿರ್ತಕ್ಕಂಥ ನೋಟ್ಸ್ಗಳು ಇದ್ರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರೂ ಕ್ವಿಜ್ಗಳು ಇದ್ರೆ ನಾವು ಉಚಿತವಾಗಿ ಏನ್ ಮಾಡ್ತೀವಿ ಅವನ್ ಮಾತ್ರ ಸೆಂಡ್ ಮಾಡ್ತೀವಿ. ಅದಕ್ಕೆ ಹೇಗೆ ರೀತಿ ಫೀಸ್ ಇರೋದಲ್ಲ. ಆದ್ರೆ ಒಮ್ಮೆ ನೀವು ಏನ್ ಮಾಡ್ಬೇಕು PDF ನೋಟ್ಸ್ ಗಳನ್ನು ತೆಗೆಯೋಕೆ ನಮ್ಮ ಏನಂತಂದ್ರೆ ಅದಕ್ಕೆ ಫೋನ್ ಪೇ ಅಥವಾ Paytm ಮುಖಾಂತರ ನೀವು 50 ರೂಪಾಯಿ ಪೇ ಮಾಡ್ಬೇಕಾಗುತ್ತದೆ. ಮಾಡಿದ ನಂತರ ನೀವು ಎಕ್ಸಾಮ್ ಮುಗಿಯೋ ತನಕ ನಾವು ಏನ್ ಮಾಡ್ತೀವಿ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಮೆಂಬರ್ಸ್ ಗಳನ್ನು ಒಂದು ಗ್ರೂಪ್ ಮಾಡುವ ಅಥವಾ ಸಪರೇಟ್ ಆಗಿ ನೀವು ಏನ್ ಮಾಡ್ತೀವಿ ನಾವು ನೋಟ್ಸ್ ಗಳನ್ನು ಕಳಿಸ್ತೀವಿ ಉಚಿತವಾಗಿ. ಅಲ್ಲಿ ನಾವು ಕಲೆಕ್ಟ್ ಮಾಡಿರ್ತೀವಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ನಮ್ಮ ಎಲ್ಲಿ ಸಿಗ್ತೈತೋ ಸೋರ್ಸು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಉದಾಹರಣೆ ಹೇಳ್ಬೇಕಂದ್ರೆ ಹಿಸ್ಟ್ರಿ ತಗೊಳ್ಳೋಣ. ಈ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೋಧನಾಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಇರಲಿ, ನಿಮ್ಮ ಸಬ್ಜೆಕ್ಟ್ ನೋಟ್ಸ್ ಇರಲಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವೇನ್ ಮಾಡ್ತೀವಿ ಸೆಂಡ್ ಮಾಡ್ತೀವಿ. ಮತ್ತು ಕೆಲವೊಂದು ಪುಸ್ತಕಗಳದ್ದು PDF ಇದ್ರೆ, ಈಗ ಉದಾಹರಣೆ ಹೇಳ್ಬೇಕಂದ್ರೆ HSTR ಎಕ್ಸಾಮ್ ಓದಬೇಕು ಅನ್ನೋದಾದ್ರೆ ನಾವು ಅಲ್ಲಿ ಒಂದು ಪುಸ್ತಕವನ್ನು ತೆಗಿಬೇಕಾದ್ರೆ .1 ಅಂತ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅದನ್ನ PDF ಮಾಡ್ತೀವಿ, ಕೆಲವೊಂದು PDF ಮಾಡಿ ಆ ನೋಟ್ಸ್ ಏನನ್ನ ನಿಮ್ಗೆ ಕಳಿಸ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಈಗ ನೋಡ್ಬೋದು ಈಗ HSTR ಎಕ್ಸಾಮ್ ನಾವು ಏನಾದ್ರೆ ಎಕ್ಸಾಮ್ ಪಾಸ್ ಆದ್ರೆ 60-70 ಸಾವಿರಕ್ಕಿಂತ ಆಗಿರ್ತಕ್ಕಂಥ ಸ್ಯಾಲರಿಯನ್ನು ನಾವು ಪಡಿತೀವಿ. ಹಾಗಾಗಿ ನೀವು ಏನ್ ಮಾಡಿಪ್ಪ ಅಂದ್ರೆ ನಿಮ್ಮ ಕನಸಿನ ಹುದ್ದೆಗಳನ್ನು ನೀವು ಹಿಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಈಗ ಈ ನೋಟಿಫಿಕೇಶನ್ ಆದ್ರೆ ಮತ್ತೆ ಎಷ್ಟು ವರ್ಷಗಳಿಗೆ ನೋಟಿಫಿಕೇಶನ್ ಆಗುತ್ತಿದೆ. ಹಾಗಾಗಿ ನೀವು ಎಲ್ಲಾ ರೀತಿಯಾಗಿರ್ತಕ್ಕಂಥ ನೋಟ್ಸ್ಗಳನ್ನು ಮತ್ತು ಸಮಗ್ರವಾಗಿರ್ತಕ್ಕಂಥ ಅಧ್ಯಯನ ಮಾಡಬೇಕು. ನೀವು ದಿನನಿತ್ಯದ ಡೈಲಿ ಸ್ಟಡಿ ಮಾಡಲೇಬೇಕು, ಒಂದಿನಾನು ಬಿಡಬಾರದು. ಡೈಲಿ ಏನಾದ್ರೂ ನೀವು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಬಹುದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ PDF ನೋಟ್ಸ್ ಆಗಿರ್ಬೋದು, PSTR ನೋಟ್ಸ್ ಆಗಿರ್ಬೋದು ಮತ್ತು ಜೊತೆಗೆ GPSTR HSTR ಈ ರೀತಿ 3 ಹಂತಗಳಿಗೆ ನಾವು ನೋಟ್ಸ್ ಕೊಡ್ತೀವಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಏನಾದ್ರೂ PU ಲೆಕ್ಚರ್ಸ್ ಓದೋರು ಇದ್ರೆ ಕೂಡ ಅವ್ರಿಗೂ ನಾವು ಸಬ್ಜೆಕ್ಟ್ ವೈಸ್ ನೋಟ್ಸ್ ಕಳಿಸ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಯಾರೇ ಬೇಕೋ ಅವರು ನಮ್ಗೆ ಏನಪ್ಪ ಅಂದ್ರೆ ಈ ವಾಟ್ಸ್ಆಪ್ ಮುಖಾಂತರ ಅಥವಾ ನೀವು ಏನಪ್ಪ ಅಂದ್ರೆ ಭೇಟಿ ಆಗ್ಬೋದು ಅಂತ ಹೇಳಿ. ಜೊತೆಗೆ ನೋಡ್ಬೋದು ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಹೇಳ್ತಾ ಹೋಗಿದ್ದೀನಿ. ಪೇಪರ್ 1 ಪೇಪರ್ 2 ಇರುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಇರಲ್ಲ. GPSTR ಎಕ್ಸಾಮ್ ನಲ್ಲಿ ಏನಂದ್ರೆ ಎಕ್ಸ್ಪ್ಲನೇಷನ್ ಇರುತ್ತೆ, ಆ ಪೇಪರ್ 2 ನಲ್ಲಿ ಬರೀಬೇಕಾಗುತ್ತದೆ. ಅಲ್ಲಿ 50 ಅಂಕಗಳಿಗೆ MCQ ಬರುತ್ತೆ, 150 ಅಂಕ ಬರೆಯೋದಿರುತ್ತೆ. ಪೇಪರ್ 3 ಕೂಡ ಅಲ್ಲಿ ಏನೋ ಎಕ್ಸ್ಪ್ಲನೇಷನ್ ಬರೆಯೋದಿರುತ್ತೆ. ಆದ್ರೆ ಪೇಪರ್ 1 ನಲ್ಲಿ ನಿಮಗೆ ಕಾಮನ್ ಸಬ್ಜೆಕ್ಟ್ ಎಲ್ಲಾ ಶಿಕ್ಷಕರಿಗೂ ಒಂದೇ ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಇರ್ತಾವಂತ ನಾನು ಹೇಳ್ತಾ ಹೋಗಿದ್ದೀನಿ. ಉದಾಹರಣೆ ಈಗ ನೋಡಿ ಅಲ್ಲಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಾ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಯಾಕಂದ್ರೆ ವಿದ್ಯಾರ್ಥಿ ಮತ್ತು ಏನಪ್ಪಾ ಅಂದ್ರೆ ಶಿಕ್ಷಕರ ನಡುವೆ ಸಂಬಂಧಗಳು ಬೇಕೇ ಬೇಕು. ಹಾಗಾಗಿ ಶಿಕ್ಷಕರ ಇರ್ತಕ್ಕಂಥ ವಿಷಯ ಶೈಕ್ಷಣಿಕ ಮನೋವಿಜ್ಞಾನ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಉಳಿದಿರ್ತಕ್ಕಂಥ ಸಬ್ಜೆಕ್ಟ್ಗಳು ಇದಾವೆ. GK ಎಲ್ಲರಿಗೂ ಕಾಮನ್ ಆಗಿರ್ತಕ್ಕಂಥದ್ದು ಸಬ್ಜೆಕ್ಟು. GPSTR ನಲ್ಲಿ ಕೇಳ್ತಾರೆ, HSTR ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಉದಾಹರಣೆ ಎಕ್ಸ್ಟ್ರಾ ಇರ್ತಕ್ಕಂಥದ್ದು ಮೆಂಟಲ್ ಅಬಿಲಿಟಿ, HSTR ಮೆಂಟಲ್ ಅಬಿಲಿಟಿ ಬರುತ್ತೆ. ಕಂಪ್ಯೂಟರ್ ಜ್ಞಾನ GPSTR ನಲ್ಲಿ ಕೇಳ್ತಾರೆ ಮತ್ತು PSTR ನಲ್ಲಿ ಕೇಳ್ತಾರೆ, HSTR ನಲ್ಲಿ ಕೇಳ್ತಾರೆ. ಈ ರೀತಿ ನೀವು ಕಾಮನ್ ಸಬ್ಜೆಕ್ಟ್ಗಳನ್ನು ನೀವು ಪ್ರಮುಖವಾಗಿ ಓದಲೇಬೇಕಾಗುತ್ತೆ. ಈಗ B.Ed ಕಂಪ್ಲೀಟ್ ಮಾಡಿ TET ಪಾಸ್ ಹೋದ್ರೆ 2 ಎಕ್ಸಾಮ್ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ಇದು ಯಾವುದು GPSTR ಮತ್ತು HSTR. ಹಾಗಾಗಿ ನೀವು ಅಲ್ಲಿ ಶಿಕ್ಷಕರ ನೇಮಕಾತಿ ಕರೆದಾಗ ನೀವು ಮ್ಯಾಕ್ಸಿಮಮ್ ಜನ 2 ಅಪ್ಲಿಕೇಶನ್ ಹಾಕ್ಲೇಬೇಕಾಗುತ್ತದೆ, ಅಲ್ಲಿ ಹಾಕ್ತೀರಾ. ಹಾಗಾಗಿ ಅವು 2 ಎಕ್ಸಾಮ್ಗಳನ್ನು ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಮೆಥಡ್ ಇಟ್ಕೊಂಡು ಟೈಮ್ ಟೇಬಲ್ ಇಟ್ಕೊಂಡು ನೀವು ಸ್ಟಡಿ ಮಾಡಬೇಕಾಗುತ್ತದೆ. ಈಗ ನೀವು ಒಂದೇ ಎಕ್ಸಾಮ್ ಓದ್ತಿದ್ರೆ ಇನ್ನೊಂದು ಎಕ್ಸಾಮ್ ನಲ್ಲಿ
ನಾನು ಹೆಂಗು ಬರೀಬೇಕು ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈಗಲೇ ನೀವು ಸ್ಟಡಿ ಮಾಡಕ್ಕೆ ಏನ್ ನಿಂತಿದ್ರು ಅದಕ್ಕೆ ಸಂಬಂಧಪಟ್ಟ ಟೈಮ್ ಟೇಬಲ್ ಎರಡೂ ಎಕ್ಸಾಮ್ಗಳಿಗೆ ಬ್ಯಾಲೆನ್ಸ್ ಅನ್ನು ಮಾಡಬೇಕಾಗತ್ತೆ. ಈ PSR D.Ed ಪೇಪರ್ 1 ಪೇಪರ್ 2 ಪಾಸ್ ಮಾಡಿದವರು GPSR ಬರೀಬಹುದು, PSR ಎಕ್ಸಾಮ್ ಬರೀಬಹುದು. ಈ ರೀತಿ ಮಲ್ಟಿ ಆಗಿರ್ತಕ್ಕಂಥ ನಿಮಗೆ ಕ್ವಾಲಿಫಿಕೇಶನ್ ಇರುತ್ತೆ. ಹಾಗಾಗಿ ನೀವು 3 ಹಂತದಲ್ಲಿ ನೇಮಕಾತಿ ಮಾಡಿತಾರೆ ಅಂದ್ರೆ ಎರಡರಲ್ಲಿ ಒಂದು ಯಾವ್ದಾರ ಹುದ್ದೆಯನ್ನು ಹಿಡಿದೇ ಹಿಡಿತಾರೆ ಅಂತ ನಾವು ಹೇಳ್ಬೋದು. ಹಾಗಾಗಿ ನಾನು ಹೇಳಿದ್ದಲ್ಲ, ಯಾರ್ಯಾರಿಗೆ ಬೇಕೋ ಅವರು ಇದನ್ನ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಇದರೆಲ್ಲ ಮೆಂಬರ್ಶಿಪ್ ಆದವರಿಗೂ ಕೂಡ ಏನು ಯೂಟ್ಯೂಬ್ ನಲ್ಲಿ ಏನೋ ಸಪರೇಟ್ ಆಗಿ ಇದು ಅಥವಾ ಈ ಮೆಥಡ್ ಬೇಡ ಅಂದ್ರೆ ಮೆಂಬರ್ಶಿಪ್ ಏನು ಇದು ಜಾಯ್ನ್ ಆಗ್ತಾರೋ ಅವ್ರಿಗೂ ಕೂಡ ನಾವು ಏನ್ ಮಾಡ್ತೀವಿ, ಅಲ್ಲಿ ಮೆಂಬರ್ಶಿಪ್ ವಿಡಿಯೋದಲ್ಲಿ ನಮ್ಮ ನಂಬರ್ ಶೋ ಆಗುತ್ತೆ. ಅದಕ್ಕೂ ಕೂಡ ನೀವು ಮೆಂಬರ್ಶಿಪ್ ಆಗಿ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಾವು PDF ಇದೇ ರೀತಿಯಾಗಿರ್ತಕ್ಕಂಥ ನೋಟ್ಸ್ ಗಳನ್ನು ನಾವು ಹೇಳಿದಿಲ್ಲ, PDF ನೋಟ್ಸ್ ಗಳನ್ನು ನಿಮ್ಮ ಸಬ್ಜೆಕ್ಟ್ ವೈಸ್ ಕಳಿಸ್ತೀವಿ ಅಂತ ಹೇಳ್ಬೋದು ಅಂತ ಹೇಳಿ ನಾನೇನ್ ಮಾಡ್ತೀನಪ್ಪ, ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೇ ಅಪ್ಡೇಟ್ ಬಿಟ್ರಿ ಅಧಿಸೂಚನೆ ಬಗ್ಗೆ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್, ಸಿಲೆಬಸ್, ಬುಕ್ ಲಿಸ್ಟ್, ನಾನು ಇನ್ನೊಂದು ಏನ್ ಮಾಡ್ತೀನಪ್ಪ ಅಂದ್ರೆ HSTR ಎಕ್ಸಾಮ್ ಇನ್ನೊಂದು ವಿಡಿಯೋದಲ್ಲಿ ನಾನು ಬುಕ್ ಲಿಸ್ಟ್ ಹೇಳ್ತಾ ಹೋಗ್ತೀನಿ ಪ್ರಮುಖವಾಗಿ. ಅದನ್ನ ಇನ್ನು ಹಲವಾರು ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಇನ್ನೊಮ್ಮೆ ಬುಕ್ ಲಿಸ್ಟ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಆ ಬುಕ್ ಲಿಸ್ಟ್ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.